ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಿನ್ನೆ ರಸಾಯನಶಾಸ್ತ್ರದಲ್ಲಿ ದ್ರವ್ಯಗಳು ಮತ್ತೆ ಅದನ್ನ ಹೇಗೆ ಬೇರೆ ಬೇರೆ ಗುಂಪುಗಳಲ್ಲಿ ನಾವು ನೋಡಬಹುದು ಅಂತ ಎಲಿಮೆಂಟ್ಸ್, ಕಾಂಪೌಂಡ್ಸ್, ಮಿಕ್ಸರ್ಸ್ ಅಂತ ನಾವು ಏನು ಓದಿದೀವೋ, ಇದೇ ರಸಾಯನಶಾಸ್ತ್ರದ ವಿಷಯದಲ್ಲಿ ರಾಸಾಯನಿಕ ಕ್ರಿಯೆಗಳು ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಅಥವಾ ಕೆಮಿಕಲ್ ಚೇಂಜಸ್ ಅಂತ ನಾವು ಏನು ಓದ್ತೀವೋ ಅದರ ಬಗ್ಗೆ ಇವತ್ತು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನಾವು ಕೆಮಿಕಲ್ ಚೇಂಜ್, ಫಿಸಿಕಲ್ ಚೇಂಜ್ ಅಂದ್ರೆ ಏನು ಅಂತ ಮೊದಲು ಏನು ಬದಲಾವಣೆ ಆಗುತ್ತೆ ಅಂತ ನಾವು ಫಸ್ಟ್ ಒಂದು ನೋಡೋಣ. ಸೊ ನೀವು ಫಿಸಿಕಲ್ ಚೇಂಜ್ ಏನೇ ಬದಲಾವಣೆ ಆದ್ರೂ ಫಿಸಿಕಲ್ ಚೇಂಜು ಅಥವಾ ಕೆಮಿಕಲ್ ಚೇಂಜ್ ಅಂತ ನಾವು ಎರಡು ತರ ಡಿವೈಡ್ ಮಾಡ್ಬೋದು ಅಂತ ಅನ್ಕೊಂತೀವಿ ಅಲ್ವಾ. ಏನೇ ಬದಲಾವಣೆ ಅಂದ್ರೆ, ಫಾರ್ ಎಕ್ಸಾಂಪಲ್, ನೀವು ಒಂದು ಪೇಪರ್ನ ಮಡ್ಚುವಂಥದ್ದು, ಪೇಪರ್ನ ಮಡ್ಚಿದ ತಕ್ಷಣ ಅದರ ಶೇಪು, ಸೈಜು ಅಲ್ಲಿ ಬದಲಾವಣೆ ಆಗಿರುತ್ತೆ. ಅಥವಾ ಒಂದು ಐಸ್, ಒಂದು ಮಂಜುಗಡ್ಡೆ ತಗೊಂಡು ಅದು ನೀರು ತರ ಕರಗಿದೆ ಅನ್ಕೊಳ್ಳೋಣ, ಅದರಲ್ಲೂ ಇದೇ ನೀರು ಆಗಿತ್ತು ಅಂತ ಐಸ್ನ ತೋರಿಸಿದಾಗ, ಅಥವಾ ಇದು ಐಸ್ ಆಗಿತ್ತು ಅಂತ ತೋರಿಸಿದಾಗ ಸ್ವಲ್ಪ ನಂಬಕ್ಕೆ ಕಷ್ಟ ಆಗುವಂಥದ್ದು ಪರಿಸ್ಥಿತಿ. ಆದ್ರೆ ಅದೇ ನೀರಾಗುತ್ತೆ ಅನ್ನೋದು ಅಲ್ಲೂ ಒಂದು ಬದಲಾವಣೆ ಆಗಿದೆ. ಅಥವಾ ನೀವು ಇನ್ನೂ ಒಂದು ದೀಪ ಹಚ್ಚಿದ್ರಿ ಅನ್ಕೊಳ್ಳೋಣ, ಅಲ್ಲಿ ನಿಧಾನಕ್ಕೆ ಅಲ್ಲಿ ದೀಪದಲ್ಲಿರುವಂತ ಎಣ್ಣೆ ಕನ್ಸ್ಯೂಮ್ ಆಗ್ತಾ ಇರೋದು, ಕಡಿಮೆ ಆಗ್ತಾ ಇರೋದನ್ನ ನೋಡಿದ್ರೆ ಆ ಎಣ್ಣೆಯಿಂದ ಬೆಳಕು ಬಂದಿದೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಒಂದು ಬದಲಾವಣೆ. ಸೊ ನಾವು ನಮ್ಮ ಸುತ್ತಮುತ್ತ ಆಗ್ತಾ ಇರೋಂಥ ಎಲ್ಲಾ ಈ ಬದಲಾವಣೆಗಳನ್ನು ಫಿಸಿಕಲ್ ಅಥವಾ ಕೆಮಿಕಲ್ ಚೇಂಜಸ್ ಆಗಿ ನಾವು ವಿಭಜನೆ ಮಾಡ್ತೀವಿ. ಫಿಸಿಕಲ್ ಚೇಂಜ್ ಅಂದ್ರೆ ಏನು ಅಂದ್ರೆ, ಎಲ್ಲಿ ರಾಸಾಯನಿಕ ಕ್ರಿಯೆ ಅನ್ನೋದು ಏನು ನಡೆಯಲ್ವೋ ಅಂಥದ್ದು ಫಿಸಿಕಲ್ ಚೇಂಜ್. ನಾನೊಂದು ಪೇಪರ್ನ ತಗೊಂಡು 4 ತರ ಇದು ಮಡ್ಚಿದ್ರೆ, ಅಥವಾ ಈ ಬಟ್ಟೆ, ನಾನು ಹಾಕೊಂಡಿರೋ ಬಟ್ಟೆಯನ್ನು ಒದ್ದೆ ಮಾಡಿದ್ರೆ, ಅಲ್ಲಿ ಏನು ರಾಸಾಯನಿಕ ಕ್ರಿಯೆ ನಡೀತಾ ಇಲ್ಲ. ಈ ಬಟ್ಟೆಯ ಪ್ರಾಪರ್ಟೀಸ್ ಏನಿದೆಯೋ ಅದು ಏನು ಬದಲಾವಣೆ ಆಗಲ್ಲ. ಅಥವಾ ಬಟ್ಟೆ ಯಾವ ವಸ್ತುವಿಂದ ತಯಾರಿಕೆ ಆಗಿದೆಯೋ ಅದು ಏನು ಬದಲಾವಣೆ ಆಗಲ್ಲ. ಈ ಎಲ್ಲಿ ಯಾವ ದ್ರವ್ಯದಿಂದ ಪ್ರತಿಯೊಂದು ಪದಾರ್ಥವು ತಯಾರಿಕೆ ಆಗಿದೆಯೋ ಅದರದ ಬದಲಾವಣೆ ಆಗಲ್ವೋ ಅಂಥದ್ದೆಲ್ಲಾನು ಫಿಸಿಕಲ್ ಚೇಂಜ್ ಅಂತ ನಾವು ಕರಿತೀವಿ. ಫಿಸಿಕಲ್ ಚೇಂಜ್ ಅಂದ್ರೆ ಏನಂದ್ರೆ, ನೋಡುವಂತ ಬಣ್ಣ ಇರ್ಬೋದು, ಆದ್ರೂ ಘನ ರೂಪದಲ್ಲಿರೋದು ದ್ರವ ರೂಪಕ್ಕಾಗುವಂಥದ್ದು, ಅಥವಾ ದ್ರವ ಇರೋವಂಥದ್ದು ಅನಿಲ ಆಗುವಂಥದ್ದು, ಈ ತರ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ ಬದಲಾವಣೆ ಆಗಿರುವಂಥದ್ದು, ಅಥವಾ ಶೇಪ್ ಅಲ್ಲಿ ಬದಲಾವಣೆ ಆಗಿರೋದು, ಈ ತರ ಏನೇ ಆಗಿದ್ರೂ ಇದನ್ನ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ಫಿಸಿಕಲ್ ಚೇಂಜ್ ಅಂದ್ರೆ ಏನು? ಬದಲಾವಣೆಯಿಂದ ಸೈಜ್ ಅಲ್ಲಿ, ಶೇಪ್ ಅಲ್ಲಿ, ಕಲರ್ ಅಲ್ಲಿ, ಈ ತರ ಏನು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ನಾವು ಕರಿತೀವೋ ಅದರಲ್ಲಿ ಬದಲಾವಣೆ ಆಗಿದೆ. ಆದರೆ ದೇರ್ ಈಸ್ ನೋ ಚೇಂಜ್ ಇನ್ ಕೆಮಿಕಲ್ ಪ್ರಾಪರ್ಟೀಸ್. ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಐಸು, ನೀರು. ಈಗ ಒಂದು ಮಂಜುಗಡ್ಡೆ ತಗೊಂಡಾಗ ಅದು ಒಂದು ಆಸಿಡ್ ಜೊತೆಗೆ ಹೇಗೆ ವರ್ತಿಸುತ್ತೆ ಅಥವಾ ಸೋಡಿಯಂ ಜೊತೆಗೆ ಹೇಗೆ ವರ್ತಿಸುತ್ತೆ ಅನ್ನೋದು, ಐಸ್ ಆಗ್ಲಿ ನೀರಾಗ್ಲಿ ಎರಡು ಒಂದೇ ಅಂತ ಹೇಳಿದ ತಕ್ಷಣ, ಐಸ್ ಆಗಿದ್ರೆ ಸ್ವಲ್ಪ ನಿಧಾನಕ್ಕೆ ರಿಯಾಕ್ಷನ್ ಆಗ್ಬೋದು, ಆದ್ರೆ ರಿಯಾಕ್ಷನ್ ಅಂತೂ ಆಗೋದು ಖಚಿತ. ಸೊ ಫಿಸಿಕಲ್ ಚೇಂಜ್ ಅಂದ್ರೆ ಎಲ್ಲಾನು ಮೇಲ್ಗಡೆ ಶೇಪು, ಸೈಜು, ಕಲರು ಇವೆಲ್ಲಾನು ಒಂದು ಕಡೆ ಬದಲಾವಣೆ ಆಗ್ಬೋದು. ಇವೆಲ್ಲಾನು ಸಹ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಬದಲಾವಣೆ ಆಗುತ್ತೆ. ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಬದಲಾವಣೆ ಆಗೋದ್ರ ಜೊತೆಗೆ ಕೆಮಿಕಲ್ ಪ್ರಾಪರ್ಟೀಸ್ ಯಾವುದೂ ಬದಲಾವಣೆ ಆಗಲ್ಲ. ಇಂಥದ್ದೆಲ್ಲಾನು ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಅದೇ ಕೆಮಿಕಲ್ ಚೇಂಜ್ ಅಂತ ಬಂದಾಗ ಈ ಫಿಸಿಕಲ್ ಪ್ರಾಪರ್ಟೀಸ್ ಎಲ್ಲ ಬದಲಾವಣೆ ಆಗಬಹುದು. ಸೈಜು, ಶೇಪು, ಕಲರ್ ಇವೆಲ್ಲಾನು ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲೂ ಚೇಂಜ್ ಆಗುತ್ತೆ. ಹಾಗೆ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲೂ ಚೇಂಜ್ ಆಗಿರುತ್ತೆ ಅಂತ.
ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲೂ ಚೇಂಜ್ ಆಗಿರುತ್ತೆ. ಅಂದರೆ ಈಗ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇಲ್ಲಿ ಒಂದು ಆ್ಯಸಿಡ್ ಇದೆ ಅಂತ ಅನ್ಕೊಳ್ಳೋಣ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಅಂತ ತಗೊಂಡ್ರೆ, ಇದಕ್ಕೆ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡಿದರೆ ನೀವು ಇದನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀರಿ ಅಂತ ನಾವು ನಿನ್ನೆ ಓದಿದ್ದೀವಿ. NaCl ಬರುತ್ತೆ ಪ್ಲಸ್ H2O ಬರುತ್ತೆ. ಇಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಏನಾಗಿದೆ ಅಂದರೆ, ಆ್ಯಸಿಡ್ ಟೇಸ್ಟ್ ನೋಡಿದರೆ ಸೋರ್ ಟೇಸ್ಟ್ ಇರುತ್ತೆ, ಅಥವಾ ಬೇಸನ್ನ ಮುಟ್ಟಿ ನೋಡಿದರೆ ಅದು ಸೋಪಿ ಟಚ್ ಇರುತ್ತೆ ಅಂತೆಲ್ಲ ನೀವು ಓದಿರ್ತೀರಿ. ಅದು ಎಲ್ಲಾನು ನೀವು ಆ್ಯಸಿಡ್ನೆಲ್ಲ ಈ ಥರ ಟೇಸ್ಟ್ ಮಾಡೋಕ್ಕೆಲ್ಲ ಹೋಗ್ಬೇಡಿ. ಬಟ್ ಈ ಥರ ಏನೋ ಒಂದಷ್ಟು ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಇದೆ ಅಂತ ಅನ್ಕೊಳ್ಳೋಣ. ನೀವು ಇದನ್ನು ತಂದು ನೀರಲ್ಲಿ ಹಾಕಿದ ತಕ್ಷಣ ನಿಮಗೇನೋ ಜಾಸ್ತಿ ವ್ಯತ್ಯಾಸ ಗೊತ್ತಾಗಲ್ಲ, ಎಲ್ಲಾನು ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ ಆಗೋಗಿರುತ್ತೆ. ಆದರೆ ಈ ಕೆಮಿಕಲ್ ಪ್ರಾಪರ್ಟೀಸ್ನ ನೀವು ಅಬ್ಸರ್ವ್ ಮಾಡಬೇಕಾದ್ರೆ, ಹೈಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ ನೀಲಿ ಲಿಟ್ಮಸ್ ಹಾಕಿದರೆ ಏನಾಗುತ್ತೆ? ಆ್ಯಸಿಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ ನೀಲಿ ಲಿಟ್ಮಸ್ ಹಾಕಿದ್ರೆ ಅದು ರೆಡ್ ಲಿಟ್ಮಸ್ ಆಗಿ ಬದಲಾವಣೆ. ರೆಡ್ ಲಿಟ್ಮಸ್ ಆಗಿದೆ ಅಂದರೆ ಏನು? ಇದಕ್ಕೆ ಆ್ಯಸಿಡ್ ಪ್ರಾಪರ್ಟೀಸ್ ಹೊಂದಿದೆ ಅಂತ. ನಿಮಗೆ ಅದು ಒಳಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರಲಿ, ಸಲ್ಫ್ಯೂರಿಕ್ ಆ್ಯಸಿಡ್ ಇರಲಿ, ಯಾವುದೇ ಇರಲಿ, ನೀಲಿ ಲಿಟ್ಮಸ್ ಹಾಕಿದ್ದು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗಿದೆ ಅಂದರೆ ಅಲ್ಲಿ ಅದು ಆ್ಯಸಿಡ್ ಇದೆ ಅಂತ ಹೇಳ್ತೀವಿ. ಅದೇ ಈ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡು ಅದರಲ್ಲಿ ನಾನು ನೀಲಿ ಲಿಟ್ಮಸ್ ಹಾಕಿದ್ರೆ ಈ ಕಲರ್ ಬದಲಾವಣೆ ಆಗುತ್ತಾ? ಕೆಂಪು ಬಣ್ಣ ಬರುತ್ತಾ? ಖಂಡಿತವಾಗ್ಲೂ ಬರಲ್ಲ, ರೈಟ್? ಸೊ ನಿಮಗೆ ಕೆಮಿಕಲ್ ಪ್ರಾಪರ್ಟಿ, ಆ್ಯಸಿಡ್ದು ಕೆಮಿಕಲ್ ಪ್ರಾಪರ್ಟಿ ಏನು ಅಂತ ವಿಶೇಷವಾಗಿ ಗೊತ್ತಾಗಬೇಕಂದ್ರೆ ನೀಲಿ ಲಿಟ್ಮಸ್ ಹಾಕ್ತೀರಿ. ನೀರಲ್ಲಿ ನೀಲಿ ಲಿಟ್ಮಸ್ ಹಾಕಿದ್ರೆ ಕೆಂಪು ಬಣ್ಣ ಬರಲ್ಲ. ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಮಾಡಿ, ಈಗ ಕೆಂಪು ಲಿಟ್ಮಸ್ ತಗೊಂಡು ಆ್ಯಸಿಡಲ್ಲಿ ಹಾಕಿದರೆ ಬದಲಾವಣೆ ಆಗಲ್ಲ. ಅದೇ ಬೇಸಲ್ಲಿ ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಹಾಕಿದ್ರೆ ಬದಲಾವಣೆ ಆಗುತ್ತೆ, ನೀರಲ್ಲಿ ಹಾಕಿದರೆ ಬದಲಾವಣೆ ಆಗುತ್ತೆ. ಸೊ ಕೆಮಿಕಲ್ ಪ್ರಾಪರ್ಟಿ ಬಗ್ಗೆ ಗೊತ್ತಾಗೋಕ್ಕೆ ಅಥವಾ ತಿಳ್ಕೊಳ್ಳೋಕ್ಕೆ ನಾವು ಲಿಟ್ಮಸ್ ಹಾಕ್ತೀವಿ. ಈ ರಿಯಾಕ್ಷನ್ ಆದಮೇಲೆ ಈ ಕೊನೆಗೆ ನಿಮಗೆ ಏನು NaCl ಮತ್ತು H2O ಬರುತ್ತೋ ಅದರಲ್ಲಿ ನೀವೇನಾದರೂ ಕೆಂಪು ಲಿಟ್ಮಸ್ಸು, ನೀಲಿ ಲಿಟ್ಮಸ್ಸು ಅಥವಾ ಎರಡೂ ಹಾಕಿದ್ರೆ ಏನಾದರೂ ಬದಲಾವಣೆ ಆಗುತ್ತಾ ಅಂದರೆ ಬದಲಾವಣೆ ಆಗಲ್ಲ. ಇದೇ ರಿಯಾಕ್ಷನ್ಗಿಂತ ಮೊದಲು ಆದರೆ ಆಗ್ತಾ ಇತ್ತು, ರಿಯಾಕ್ಷನ್ ಆದಮೇಲೆ ಆಗ್ತಾ ಇಲ್ಲ. ಹಾಗಾಗಿ ಇದು ನೀವು ಮುಖ್ಯವಾಗಿ ಗಮನಿಸಬೇಕು. ಯಾವುದೇ ಬದಲಾವಣೆಯಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಜೊತೆಗೆ ಕೆಮಿಕಲ್ ಪ್ರಾಪರ್ಟೀಸು ಸಹ ಬದಲಾವಣೆ ಆಗಿದೆ ಅನ್ನೋದಾದರೆ ಅದನ್ನು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ನಾನು ದೀಪದ ಉದಾಹರಣೆ ಕೊಟ್ಟೆ. ದೀಪದಲ್ಲಿ ಏನಾಗುತ್ತೆ, ಎಣ್ಣೆ ಉರಿಯುತ್ತೆ. ಉರಿಯೋದು ಅಂದರೆ ಏನೋ, ಗಾಳಿಯಲ್ಲಿರುವ ಆಮ್ಲಜನಕವನ್ನು ಬಳಸ್ಕೊಂಡು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು, ವಾಟರ್ ವೇಪರನ್ನು ಪ್ರೊಡ್ಯೂಸ್ ಮಾಡಿ. ಅದು ಸಹ ಕೆಮಿಕಲ್ ಚೇಂಜ್, ಆಯಿತಾ? ಗಂಧದ ಕಡ್ಡಿ ನೀವು ಮೇಲೆ ಹಚ್ತೀರಿ, ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲ ಬೂದಿಯಾಗಿ ಅಲ್ಲಿ ಬಿದ್ದಿರುತ್ತೆ. ಏನಾಗಿದೆ ಅಲ್ಲಿ? ಸೈಜು ಬದಲಾವಣೆ ಆಗಿದೆ, ಶೇಪು ಬದಲಾವಣೆ ಆಗಿದೆ, ಕಲರು ಬದಲಾವಣೆ, ಫಿಸಿಕಲ್ ಪ್ರಾಪರ್ಟಿ ಅಂತೂ ಬದಲಾವಣೆ ಆಗೇ ಆಗಿದೆ. ಆದರೆ ಅದರ ಜೊತೆಗೆ ಫಿಸಿಕಲ್ ಪ್ರಾಪರ್ಟೀಸ್ ಜೊತೆಗೆ ಆ ಗಂಧದ ಕಡ್ಡಿ ನಿರಂತರವಾಗಿ ನೀವು ಮೇಲ್ಗಡೆ ನೋಡಿದ್ರೆ ಅದರಲ್ಲಿ ಒಂದು ಸ್ಪಾರ್ಕ್ ಅಂತನ ಅಥವಾ ನೀವು ಒಂದು ಫ್ಲೇಮ್ ಥರ ಇರುತ್ತೆ, ಅದು ಮೇಲಿಂದ ಉರಿಯುತ್ತೆ. ಉರಿದಾಗ ಏನಾಗುತ್ತೆ, ಗಾಳಿಯಲ್ಲಿರುವಂಥ ಆಮ್ಲಜನಕವನ್ನು ತಗೊಂಡು ಅದನ್ನು ಬದಲಾವಣೆ ಆಗ್ತಾ ಇದೆ, ಅಲ್ಲೂ ಸಹ ಕೆಮಿಕಲ್ ಚೇಂಜ್ ಆಗ್ತಾ ಇದೆ. ಆದರೆ ಈ ಎರಡರಲ್ಲೂ ಒಂದು ನೆನ್ಪಿಟ್ಕೋಬೇಕು, ಫಿಸಿಕಲ್ ಚೇಂಜೇ ಆಗಲಿ ಕೆಮಿಕಲ್ ಚೇಂಜೇ ಆಗಲಿ, ಯಾವ ವಸ್ತುವು ಅಥವಾ ಯಾವ ಎಲಿಮೆಂಟು ಈ ರಿಯಾಕ್ಷನ್ ಅಲ್ಲಿ ಭಾಗವಹಿಸುತ್ತೋ ಅಥವಾ ಯಾವ ಚೇಂಜ್ ಅಲ್ಲಿ ಭಾಗವಹಿಸುತ್ತೋ ಆ ಎಲಿಮೆಂಟ್ ಮುಂದಕ್ಕೂ ಇರುತ್ತೆ, ಬಟ್ ಕಾಂಬಿನೇಷನ್ ಬೇರೆ ಆಗಿರುತ್ತೆ. ಈಗ ಇಲ್ಲೇ ಉದಾಹರಣೆ ನೋಡಿ, ಹೈಡ್ರೋಜನ್ ರಿಯಾಕ್ಟೆಂಟ್ ಸೈಡ್ ಇದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಇದೆ. ಇಲ್ಲಿ ಬಂದಾಗ ಪ್ರಾಡಕ್ಟ್ ಅಲ್ಲೂ ಇದೆ, ಆದರೆ ಅದು ನೀರು ಜೊತೆಗೆ ಒಟ್ಟೋಗಿದೆ. ಇಲ್ಲಿ ಕ್ಲೋರಿನ್ ಜೊತೆಗೆ ಇತ್ತು, ಎರಡನೇ ಸೈಡಿಗೆ ಬರೋಷ್ಟೊತ್ತಿಗೆ ಆಕ್ಸಿಜನ್ ಜೊತೆ ಸೇರ್ಕೊಂಡಿದೆ. ಸೊ ಕೆಮಿಕಲ್ ಚೇಂಜ್ ಅಲ್ಲಿ ಹೈಡ್ರೋಜನ್ ಏನೋ ಮಾಯ ಆಗಲ್ಲ,
ಆದ್ರೆ ಹೈಡ್ರೋಜನ್ ಯಾವ ಎಲಿಮೆಂಟ್ ಜೊತೆ ಸೇರ್ಕೊಂಡಿದೆ ಅನ್ನೋದು ಮಾತ್ರ ಬದಲಾವಣೆ. ಸೊ ಇದನ್ನೇ ನೀವು ಮುಂದಕ್ಕೆ ಹೋದಾಗ ಒಂದು ಹೇಳ್ತೀರಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಅಂತಾರೆ. ಅಂದ್ರೆ ರಿಯಾಕ್ಟೆಂಟ್ ಕಡೆ ಏನೆಲ್ಲ ಕೆಮಿಕಲ್ಸ್ ಇದೆಯೋ, ರಿಯಾಕ್ಟೆಂಟ್ ಕಡೆ ಏನೆಲ್ಲ ಎಲಿಮೆಂಟ್ಸ್ ಇದೆಯೋ, ರಿಯಾಕ್ಟೆಂಟ್ ಕಡೆ ಏನೆಲ್ಲ ಮಾಸ್ ಇದೆಯೋ, ತೂಕ ಎಷ್ಟಿದೆಯೋ, ಪ್ರಾಡಕ್ಟ್ ಅಲ್ಲೂ ಅಷ್ಟೇ ತೂಕ ಇರುತ್ತೆ ಅಂತ. ಪ್ರಾಡಕ್ಟ್ ಅಲ್ಲೂ ಅಷ್ಟೇ ತೂಕ ಇರುತ್ತೆ. ನೀವು ಮ್ಯಾಥ್ಸ್ ಅಲ್ಲಿ LHS ಈಸ್ ಈಕ್ವಲ್ ಟು RHS, ಸಂಜನಾ ಅದನ್ನೇ ಮೆಸೇಜ್ ಹಾಕಿದ್ರು ನೋಡಿ, LHS ಈಕ್ವಲ್ ಟು RHS ಅಂತ. ನೀವು ಎಷ್ಟು ರಿಯಾಕ್ಟೆಂಟ್ಸ್ ನ ಹಾಕ್ತಿರೋ ತೂಕ ಅಷ್ಟೇ ತೂಕ ಪ್ರಾಡಕ್ಟ್ ಸೈಡ್ ಬರುತ್ತೆ. ಇದನ್ನೇ ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರಿತೀವಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಕನ್ಸರ್ವೇಷನ್ ಅನ್ನೋದು ನೀವು ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಓದ್ತೀರಾ, ಅಂದ್ರೆ ಉಳಿತಾಯ, ಆಯ್ತಾ. ಸೊ ಮಾಸ್ ಅನ್ನೋದು ಬದಲಾವಣೆ ಆಗಲ್ಲ ಅನ್ನೋದು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈ ಏನು ಕೆಮಿಕಲ್ ಚೇಂಜ್ ಆಗ್ತಾ ಇದೆಯೋ, ಈ ಕೆಮಿಕಲ್ ಚೇಂಜ್ನ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದು ಒಂಥರ ಶಾರ್ಟ್ ಹ್ಯಾಂಡ್ ತರ ಬರೆದು ಎಲ್ಲರಿಗೂ ತೋರಿಸುವಂಥದ್ದನ್ನೇ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ನಾವು ಬರೀತಾ ಇದ್ವಿ. ಸೊ ಒಂದು ಕೆಮಿಕಲ್ ರಿಯಾಕ್ಷನ್ ನಾನು ಇಲ್ಲಿ ತಗೊಂಡಿರೋ ಉದಾಹರಣೆನೇ ತಗೋತೀನಿ. NHCl plus NaOH gives NaCl plus H2O. ಇದನ್ನ ನಾನು ಬರ್ತಿದ್ದೀನಿ ಅಂದ್ರೆ ಇದನ್ನ ನಾನು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀನಿ. ಈ ಕೆಮಿಕಲ್ ರಿಯಾಕ್ಷನ್ ಅಂತ ಕರೆದ್ರೆ ಈ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಎರಡು ಪಾರ್ಟ್ಸ್ ಅನ್ನ ನೀವು ಗಮನಿಸಬೇಕು. ಒಂದು ಈ ಕಡೆ ಇರೋದು ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದನ್ನ ರಿಯಾಕ್ಟೆಂಟ್ಸ್ ಅಂದ್ರೆ ಒಂಥರ ರಾ ಮೆಟೀರಿಯಲ್, ಪಲ್ಯ ಮಾಡಕ್ಕೆ ನಾವು ಬಳಸ್ತಾ ಇರೋಂಥ ತರಕಾರಿ ತರ. ಕೊನೆಗೆ ನಿಮ್ಗೆ ಕೈಗೆ ಸಿಗೋದು ಯಾವುದು, ಪ್ರಾಡಕ್ಟ್ ಯಾವುದು, ಪಲ್ಯ, ಅದು ಪ್ರಾಡಕ್ಟ್ ಅಂತ. ಸೊ ನೀವು ಏನು ಬಳಕೆ ಮಾಡ್ತಾ ಇದ್ದೀರೋ ಅದು ರಿಯಾಕ್ಟೆಂಟು, ಏನು ಉತ್ಪತ್ತಿ ಆಗ್ತಾ ಇದೆಯೋ ಅದನ್ನ ಪ್ರಾಡಕ್ಟ್ ಅಂತ ಕರಿತೀವಿ. ಈ ಒಂದೊಂದಕ್ಕೂ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಇದ್ರೆ ಅದಕ್ಕೆ HCl ಅಂತ ಬರಿತೀವಲ್ವಾ. H ಇದೆ, Cl ಇದೆ. H ಅಂತ ಇದ್ರೆ ಒಂದು ಎಲಿಮೆಂಟ್ ಇದೆ, ಒಂದು ಧಾತು ಇದೆ ಅಂತ ನಾವು ಹೇಳ್ತೀವಿ. ಇದನ್ನ ಸಿಂಬಲ್ ಅಂತ ಬಳಸ್ತೀವಿ. ಸಿಂಬಲ್. ಈ ಸಿಂಬಲ್ನ ವಿಶೇಷತೆ ಏನಂದ್ರೆ, ಒಂದು ಯಾವ ಧಾತು ಇದೆ ಅಂತ ಒಂದು ಕಡೆ ಹೇಳೋದಾದ್ರೆ ಇನ್ನೊಂದು ಎಷ್ಟು ಆಟಮ್ಸ್ ಇದೆ ಅನ್ನೋದು ಹೇಳುತ್ತೆ. ನಂಬರ್ ಆಫ್ ಆಟಮ್ಸ್ ಎಷ್ಟು ಅನ್ನೋದು ಸಹ ಹೇಳುತ್ತೆ. ಓಕೆ, ಇಲ್ಲಿ ನೀರಲ್ಲಿ H2O ಅಂತ ಬರ್ದಿದ ತಕ್ಷಣ H2 ಅಂತ ಬರ್ದಿದ್ರೆ ಹೈಡ್ರೋಜನ್ದು 2 ಆಟಮ್ ಇದೆ ಅಂತ ನಾವು ಹೇಳ್ತಾ ಇದೀವಿ, ರೈಟ್. ಇದನ್ನ ಸಿಂಬಲ್ ಅಂತ ಕರಿತೀವಿ. ಈಗ ಸಿ ಅಂತ ನೀವು ಬರ್ದಿದ ತಕ್ಷಣ ಇದು ಕಾರ್ಬನ್ ಅಲ್ವಾ, ಕಾರ್ಬನ್. ಒಂದ್ಸತಿ ಸಿ ಅಂತ ಬರೆದ ಮೇಲೆ ಸಿ ಇಂದ ಶುರು ಆಗುವ ಹಲವಾರು ಬೇರೆ ಎಲಿಮೆಂಟ್ಸ್ ಇದೆ ನೋಡಿ. ಕ್ರೋಮಿಯಂ, ಕಾಪರ್, ಕೋಬಾಲ್ಟ್, ಕಾಪರ್, ಕ್ಲೋರಿನ್, ಈ ತರ ಸಿ ಇಂದ ಶುರು ಆಗುವ ಹಲವಾರು ಎಲಿಮೆಂಟ್ಸ್ ಇದೆ. ಈ ಎಲ್ಲಾರ್ದು ವ್ಯತ್ಯಾಸ ಗೊತ್ತಾಗ್ಲಿ ಅಂತ ಒಂದು ಅಕ್ಷರ ಪಕ್ಕದಲ್ಲಿ ಇನ್ನೊಂದು ಸಣ್ಣ ಅಕ್ಷರನ, ಸ್ಮಾಲ್ ಲೆಟರ್ನ ಸೇರಿಸ್ತೀವಿ. ಈ ಸ್ಮಾಲ್ ಲೆಟರ್ ನಿಮ್ಗೆ ಹೇಳುತ್ತೆ ಅದು ಯಾವ ಎಲಿಮೆಂಟ್, ರೈಟ್. ಸೊ Cr ಅಂದ್ರೆ ಕ್ರೋಮಿಯಂ, ಇದು ಕೋಬಾಲ್ಟ್, ಕಾಪರ್. ಇಲ್ಲಿ ನೋಡಿ ಕೋಬಾಲ್ಟು ಕಾಪರು ಎರಡೂ CO ಅಂತಾನೆ ಬರ್ತಿತ್ತು. ಸೊ ಗೊಂದಲ ಆಗೋದು ಬೇಡ ಅಂತ. ಅಥವಾ ನೋಡಿ ಕ್ರೋಮಿಯಮ್ಮು ಕ್ಲೋರಿನ್ ಎರಡೂ CH ಇಂದಾನೆ ಶುರು ಆಗುತ್ತೆ. ಅದಕ್ಕೆ ಅದು ವ್ಯತ್ಯಾಸ ಗೊತ್ತಾಗ್ಲಿ ಅಂತ ನಾವು ಕ್ರೋಮಿಯಂ ಅಂದ್ರೆ 3ನೇ ಅಕ್ಷರ ಸಿ ಮತ್ತೆ 3ನೇ ಅಕ್ಷರ Cr ಬಳಸಿದ್ವಿ. ಕ್ಲೋರಿನ್ ಸಿ ಆದ್ಮೇಲೆ L ಬಳಸಿದ್ವಿ. ಆದ್ರೆ ಕಾಪರ್ ಕೇಸಲ್ಲಿ ಏನ್ ಮಾಡಿದ್ವಿ, ಅದಕ್ಕೆ ಒಂದು ಲ್ಯಾಟಿನ್ ಹೆಸರಿದೆ. ಲ್ಯಾಟಿನ್ ಅನ್ನೋದು
ಒಂದು 100 ವರ್ಷದ ಹಿಂದೆ ವಿಜ್ಞಾನಿಗಳು ಎಲ್ಲ ಪುಸ್ತಕಗಳು ಅಥವಾ ಒಬ್ಬರ ಜೊತೆ ಒಬ್ಬರು ಸಂವಹನ ನಡೆಸಬೇಕಂದ್ರೆ ಲ್ಯಾಟಿನ್ ಭಾಷೆಯನ್ನು ಬಳಸ್ತಾ ಇದ್ರು. ಆ ಲ್ಯಾಟಿನ್ ಭಾಷೆಯಲ್ಲಿ ಏನು ಹೆಸರುಗಳು ಕೊಟ್ಟಿದ್ದೀರೋ ಕೆಲವು ಅವೇ ಹೆಸರುಗಳನ್ನು ನಾವು ಇವತ್ತಿಗೂ ಬಳಸ್ತಾ ಇದ್ದೀವಿ. ಆ ಥರ ಕಾಪರ್ಗೆ ಕ್ಯೂಪ್ರಮ್ ಅಂತ ಒಂದು ಹೆಸರಿತ್ತು. ಹಾಗಾಗಿ ಆ ಲ್ಯಾಟಿನ್ ಹೆಸರು ಉಳಿಸ್ಕೊಂಡಿರೋದ್ರಿಂದ CU ಅಂತ ಅದು ಉಳ್ಕೊಂಡಿದೆ. ಸೊ ಕೆಲವು ಲ್ಯಾಟಿನ್ ನೇಮ್ಸ್ ಯಾವುದಿದೆ ಅನ್ನೋದು ಒಂದು ನೋಡೋಣ. ಲ್ಯಾಟಿನ್ ಅನ್ನೋದು ಒಂದು ಭಾಷೆಯ ಹೆಸರು, ಯುರೋಪಲ್ಲಿ ಜಾಸ್ತಿ ಬಳಸ್ತಾ ಇದ್ರು. ಐರನ್ಗೆ ಐರನ್ ಫೆರ್ರಮ್ ಅಂತ ಹೆಸರು. ಸೊ ಆ ಫೆರ್ರಮ್ ಅಂತ ಇರೋದ್ರಿಂದ FE ಯೂಸ್ ಮಾಡ್ತಾರೆ. ಕಾಪರ್ಗೆ CU ಕ್ಯೂಪ್ರಮ್. ನೆಕ್ಸ್ಟ್ ನಿನ್ನೆ SN ಟಿನ್ ಅನ್ನೋದು ಎಲಾಯ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ಟಿನ್ ಈ ಎಲಿಮೆಂಟ್ ಹೆಸರು ಸ್ಟ್ಯಾನಮ್ ಅಂತ ಲ್ಯಾಟಿನ್ ಹೆಸರು. ಲೆಡ್ ಅಂತ ಇನ್ನೊಂದು ಎಲಿಮೆಂಟ್ ಹೆಸರು, ನಿನ್ನೆ ಇದನ್ನು ನಾವು ನೋಡಿದ್ವಿ. ಲೆಡ್ PB ಅಂತ ಇದೆಯಲ್ಲ, ಪ್ಲಂಬಮ್. ಸೊ ಲ್ಯಾಟಿನ್ ಒಂದೇ ಅಲ್ಲ, ಕೆಲವು ಜರ್ಮನ್ ಭಾಷೆಯಿಂದ ಟಂಗ್ಸ್ಟನ್ ಫಾರ್ ಎಕ್ಸಾಂಪಲ್ ಇದ್ರೆ ನೀವು ಲೈಟ್ ಫಿಲಮೆಂಟ್ಗಳಲ್ಲಿ ಬಳಸ್ತಾರೆ ನೋಡಿ, ಟಂಗ್ಸ್ಟನ್. ಟಂಗ್ಸ್ಟನ್ಗೆ ಸಿಂಬಲ್ ನಾವು ಯೂಸ್ ಮಾಡೋದು W. ಅದಕ್ಕೆ ಜರ್ಮನ್ ಭಾಷೆಯಿಂದ ತಗೊಂಡಿರೋ ಹೆಸರು ಅದು. ವೂಲ್ಫ್ರಮ್ ಅನ್ನೋದು ಜರ್ಮನ್ ಭಾಷೆಯಿಂದ ತಗೊಂಡಿರೋ ಹೆಸರು. ಸೊ ಟಂಗ್ಸ್ಟನ್ಗೆ ನಾವು ಯೂಸ್ ಮಾಡುವಂಥದ್ದು ಸಿಂಬಲ್ಲು W, ವೂಲ್ಫ್ರಮ್. ಸೊ ಈ ವೂಲ್ಫ್ರಮ್ ಅನ್ನೋದು ನೆನ್ಪಿಟ್ಕೊಳ್ಳಿ, ಜರ್ಮನ್ ಭಾಷೆಯಿಂದ ಬಂದಿರೋದು. ಆ ಥರ ಬೇರೆ ಬೇರೆ ಹೆಚ್ಚಿನ ಪ್ರಮಾಣ ನಾವು ಇವತ್ತು ಸಿಂಬಲ್ಸ್ ಯೂಸ್ ಮಾಡೋದು ಇಂಗ್ಲಿಷ್ ಇಂದಾನೆ. ಕೋಬಾಲ್ಟ್ಗೆ CO ಯಾಕೆ ಅಂದ್ರೆ ಇಂಗ್ಲಿಷ್ ಹೆಸರು ಅದು, ಕೋಬಾಲ್ಟ್ ಅಂತ. ಎಲ್ಲ ಇಂಗ್ಲಿಷ್ ಹೆಸರುಗಳಾದ್ಮೇಲೆ ರಿಪಿಟೇಷನ್ ಬರ್ತಾ ಇದೆ ಅಂದ್ರೆ ಲ್ಯಾಟಿನ್ ಹೆಸರುಗಳು ಬಳಸ್ತೀವಿ. ಕೆಲವು ಕಡೆ ಲ್ಯಾಟಿನ್ ಹೆಸರು ಬಳಸಲಿಲ್ಲ, ಆ ಯಾವ ದೇಶದವರು ಅವ್ರು ಕಂಡುಹಿಡ್ತಿರ್ತಾರೋ ಅವರು ಒಂದು ಹೆಸರು ಕೊಟ್ಬಿಟ್ಟಿರ್ತಾರೆ, ಅದರ ಆಧಾರಿತವಾಗಿ ಅದಕ್ಕೆ ಹೆಸರು ಉಳ್ಕೊಂಡಿದೆ. ರೈಟ್. ಸೊ ಈಗ ನೋಡಿ, ಎಲಿಮೆಂಟ್ ಒಂದಕ್ಕೆ ಪ್ರತಿಯೊಂದು ಎಲಿಮೆಂಟ್ಗೂ ಒಂದು ಸಿಂಬಲ್ ಇರುತ್ತೆ. ಆ ಸಿಂಬಲ್ನ ಓದೋದು ಕಲಿಬೇಕು. ಎಲ್ಲಾನು ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ, ಬಟ್ ನಿಮಗೆ ಸಿಂಬಲ್ ಬರ್ದಿದ ತಕ್ಷಣ ನಿಮಗೊಂದು ಹಿಂಟ್ ಬರ್ತಾ ಇರುತ್ತೆ. ನಾನು H ಅಂತ ಬರ್ದಿದ್ರೆ ಅದು ಹೈಡ್ರೋಜನ್ ಅಂತ ನಿಮಗೆ ಗೊತ್ತಾಗಬೇಕು. ರೈಟ್. H ಅಂತ ನಾನು ಬರ್ದಿದ್ದೆ ಅಂದರೆ ಹೈಡ್ರೋಜನ್. HE ಅಂತ ಬರ್ದಿದ್ರೆ ಅದು ಹೀಲಿಯಂ ಅಲ್ವಾ? ಆ ಥರ ಸುಮಾರು ಸಿಂಬಲ್ನ ನೋಡಿ ನಿಮಗೆ ಆ ಹೆಸರು ಯಾವ ಎಲಿಮೆಂಟು ಅಂತ ಕಂಡುಹಿಡಿಯೋದು ಅಭ್ಯಾಸದಿಂದ ಬರುತ್ತೆ. ನೀವು ಪದೇ ಪದೇ ಕಷ್ಟಪಡಬೇಕಾಗಿಲ್ಲ. ಇಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಪೊಟ್ಯಾಷಿಯಂಗೆ ಲ್ಯಾಟಿನ್ ಹೆಸರು ಏನಂತ. ಪೊಟ್ಯಾಷಿಯಂಗೆ ನಾವು K ಸಿಂಬಲ್, ಕ್ಯಾಲಿಯಂ ಅಂತ ಹೆಸರು. ಸೋಡಿಯಂಗೆ ನೋಡಿ Na ನಾವು ಸಿಂಬಲ್ ಯೂಸ್ ಮಾಡ್ತೀವಿ. ನ್ಯಾಟ್ರಿಯಂ ಅನ್ನೋದು ಲ್ಯಾಟಿನ್ ಹೆಸರು. ನ್ಯಾಟ್ರಿಯಂ Na ಅದು ಸೋಡಿಯಂಗೆ. ಆ ಥರ ಲ್ಯಾಟಿನ್ ಹೆಸರುಗಳು ಒಂದು ತಿಳ್ಕೊಳ್ಬೇಕು. ಎಲ್ಲ ಕಡೆನೂ ಎಲ್ಲ ಸಿಂಬಲ್ಸು ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ನಾವು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡುವಂಥದ್ದು ಒಂದು 20 ಎಲಿಮೆಂಟ್ಸ್ ಇದೆ. ಅದರಲ್ಲಿ ನಿಮಗೆ ನೀವೇನಾದರೂ ಪೀರಿಯಾಡಿಕ್ ಟೇಬಲ್ ನೋಡಿದ್ರೆ ಮೊದಲನೇ 20 ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನೆನಪಿದ್ರೆ ಸಾಕು. ಸೊ ಒಂದು ಎಲಿಮೆಂಟ್ ಅಂತ ಬಂದಾಗ ಈ ಸಿಂಬಲ್ನ ನಾವು ಓದೋದು ಗೊತ್ತಾಗಬೇಕು. ಎಲಿಮೆಂಟ್ ಆದಮೇಲೆ ಈ ಎಲಿಮೆಂಟ್ಗಳು ಒಂದರಿಂದ ಒಂದು ಜೋಡಣೆ ಆಗಿ ಕಾಂಪೌಂಡ್ ಫಾರ್ಮ್ ಆಗುತ್ತದೆ ಅಲ್ವಾ? ಅಥವಾ ಈ ಜೋಡಣೆ ಆಗಿರೋವಂಥದ್ದು ಎಲಿಮೆಂಟ್ದೇನೆ ಮಾಲಿಕ್ಯೂಲ್ಗಳು ಇರ್ಬೋದು. ಈಗ ಆಕ್ಸಿಜನ್ ಅಂತ ಇದ್ರೆ O ಮತ್ತೆ O ಎರಡು ಸೇರಿ O2 ಅನ್ನೋ ಒಂದು ಮಾಲಿಕ್ಯೂಲ್ ಫಾರ್ಮ್ ಆಗಿದೆ. ಈ ಮಾಲಿಕ್ಯೂಲ್ಗೆ ಏನು ಬರುತ್ತೋ ಅದನ್ನ ನಾವು ಕೆಮಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಒಂದು ನೆನ್ಪಿಟ್ಕೊಳ್ಳಿ, ಸಿಂಬಲ್ ಅಂತ ನಾನು ಹೆಸರು ಹೇಳಿದ್ರೆ ಅದು ಎಲಿಮೆಂಟಿನ ಹೆಸರು ತೋರಿಸುವಂಥದ್ದು. ಅದೇ ಒಂದು ಮಾಲಿಕ್ಯೂಲ್ ಬಗ್ಗೆ ನಾನು ಹೇಳ್ತಾ ಇದ್ರೆ ಅದಕ್ಕೆ ನಾನು ಕೆಮಿಕಲ್ ಫಾರ್ಮುಲಾ ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್
O2 ಇದು ಕೆಮಿಕಲ್ ಫಾರ್ಮುಲಾ. ಈ ಕೆಮಿಕಲ್ ಫಾರ್ಮುಲಾ ಅಂದರೆ ಏನು? ಇದರಲ್ಲಿ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಇದೆ. ಈ ಆಕ್ಸಿಜನ್ ಮಾಲಿಕ್ಯೂಲಲ್ಲಿ 2 ಆಕ್ಸಿಜನ್ ಆಟಮ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. H2O ಅನ್ನೋದು ಒಂದು ಕಾಂಪೌಂಡ್. ಹೈಡ್ರೋಜನ್ದು 2 ಆಟಮ್ ಇದೆ, ಆಕ್ಸಿಜನ್ದು 1 ಆಟಮ್ ಇದೆ ಅಂತ ಗೊತ್ತಾಗುತ್ತೆ. ಅಥವಾ ಮೀಥೇನ್ CH4, ಹೈಡ್ರೋಜನ್ದು 4, ಕಾರ್ಬನ್ದು 1, 5 ಆಟಮ್ ಇದೆ ಅಂತ ಗೊತ್ತಾಗುತ್ತೆ. ಸಿಮಿಲರ್ಲಿ ಈ ಥರ ನೀವು ಮುಂದಕ್ಕೆ CO2 ಕಾರ್ಬನ್ ಡೈಆಕ್ಸೈಡ್ ಹೆಸರು ಕೊಡ್ತೀವಿ. ಇದಕ್ಕೆ ಕೆಮಿಕಲ್ ಫಾರ್ಮುಲಾ ಏನು? CO2. ಈ ಕೆಮಿಕಲ್ ಫಾರ್ಮುಲಾ ಇಂದ ನಿಮ್ಗೆ 2-3 ವಿಷಯಗಳು ಗೊತ್ತಾಗುತ್ತೆ. ಒಂದು, ಎಷ್ಟು ಆಟಮ್ ಇದೆ, ಮತ್ತೆ ಒಂದು ಮಾಲಿಕ್ಯೂಲ್ನ ಮಾಸ್ ಎಷ್ಟು, ತೂಕ ಎಷ್ಟು ಅಂತ ಎಲ್ಲಾನು ಲೆಕ್ಕ ಹಾಕಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ಕೆಮಿಕಲ್ ಫಾರ್ಮುಲಾ ಅದು ರಿಯಾಕ್ಷನ್ಸ್ ಅಲ್ಲಿ ನಾವು ಬರೆಯೋದಕ್ಕೆ ಹಲವಾರು ಉಪಯೋಗಗಳಿದೆ. ಈ ಕೆಮಿಕಲ್ ಫಾರ್ಮುಲಾಗಳು ಒಟ್ಟಿಗೆ ಸೇರಿಸಿ ನಿಮಗೆ ಬರುವಂಥದ್ದು ಕೆಮಿಕಲ್ ರಿಯಾಕ್ಷನ್. ಇಲ್ಲಿ ನಾವು ಬರ್ದಿದ್ದೀವಿ ನೋಡಿ, ಇಲ್ಲಿ ನಾವು ಬರ್ದಿದ್ದೀವಲ್ಲ ಕೆಮಿಕಲ್ ರಿಯಾಕ್ಷನ್. ಸೊ 3 ಹಂತಗಳಾಯ್ತು. ಒಂದು ಸಿಂಬಲ್ ಅಂದ್ರೆ ಏನು ಅಂತ, ಸಿಂಬಲ್ಗಳ ಜೋಡಣೆಯಿಂದ ನಮಗೆ ಕೆಮಿಕಲ್ ಫಾರ್ಮುಲಾ ಬರುತ್ತೆ. ಕೆಮಿಕಲ್ ಫಾರ್ಮುಲಾದ ಜೋಡಣೆಯಿಂದ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಬರುತ್ತೆ. ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಬರೀ ಫಾರ್ಮುಲಾಗಳಿಲ್ಲ. ಫಾರ್ ಎಕ್ಸಾಂಪಲ್, ನೀವು CaOH ಟೇಕನ್ ಟ್ವೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ ಅಂತ ಅನ್ಕೊಳ್ಳ. ಅದರಲ್ಲಿ CO2 ಇದ್ದರೆ ರಿಯಾಕ್ಟ್ ಆಗಿದ್ರೆ CaCO3 ಇಲ್ಲಿ ಈ ತರ ಒಂದು ಡೌನ್ವರ್ಡ್ ಆರೋ ಪ್ಲಸ್ H2O ಅಂತ ಬರೀತೀವಿ. ಈ ಮಧ್ಯದಲ್ಲಿರೋ ಯಾರೋ ಏನು ಅಂದ್ರೆ ನಿಮಗೆ ಹೇಳ್ತೀರಾ ನೀವು ಯಾವ ಕಡೆ ರಿಯಾಕ್ಷನ್ ನಡೀತಾ ಇದೆ, ಯಾವುದು ರಿಯಾಕ್ಟೆಂಟು, ಯಾವುದು ಪ್ರಾಡಕ್ಟು ಅಂತ ತೋರ್ಸಕ್ಕೆ ಮಧ್ಯದಲ್ಲಿರೋ ಆರೋ ತೋರ್ಸುತ್ತಪ್ಪ. ಇದು ಯಾವ ಆರೋ ಹಾಗಾದ್ರೆ? ಈ ಕೆಳಗಡೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಒಂದು ಆರೋ ಇದೆಯಲ್ಲ, ಅದು ಏನು? ಈ ಆರೋ ಏನಂದ್ರೆ ನಿಮಗೆ ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದ್ದಾಗ ಪ್ರೆಸಿಪಿಟೇಟ್ ಅಂತ ಬರುತ್ತೆ. ಪ್ರೆಸಿಪಿಟೇಟ್ ಅಂದ್ರೆ ಈ ರಿಯಾಕ್ಷನ್ ನಡೆಯುವಂತ ಹಂತದಲ್ಲಿ ಪ್ರೆಸಿಪಿಟೇಟ್ ಈ ಕೆಳಗಡೆ ಒಂದಷ್ಟು ಬಂದು ಕೂತ್ಕೊಂಡ್ಬಿಡುತ್ತೆ. ನೀವು ರಿಯಾಕ್ಷನ್ ನಡೀತಾ ಇದ್ರೆ ಇದನ್ನ ಪ್ರಯೋಗ ನಿಮ್ಮ ಲ್ಯಾಬ್ ಅಲ್ಲಿ ನೀವು ಮಾಡ್ಬೋದು. ನೀವು ಅಲ್ಲಿ ಏನು ರಿಯಾಕ್ಷನ್ ನಡೆಯುತ್ತೆಯೋ ಬಿಳಿ ಬಣ್ಣದಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಕೆಳಗಡೆ ಬಂದು ಕೂತ್ಕೊಂಡ್ಬಿಡುತ್ತೆ. ಅದೇ ಇನ್ನೊಂದು ಸಿಂಬಲ್ನ ನಾನು ಈಗ ನಿಮಗೆ ತೋರಿಸ್ತೀನಿ. ನಾನೇನಾದರೂ Na2CO3 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 ಅಂದ್ರೆ ನಾವು ಸೋಡಿಯಂ ಕಾರ್ಬೊನೇಟ್ ಅಂದ್ರೆ ವಾಷಿಂಗ್ ಸೋಡಾ ಅಂತ ಕರಿತೀವಿ. ಈ Na2CO3 ಜೊತೆಗೆ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಷನ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ರಿಯಾಕ್ಷನ್ ಆಗ್ತಾ ಇದ್ರೆ NaCl ಪ್ಲಸ್ H2O ಪ್ಲಸ್ CO2 ಈ ತರ ಮೇಲ್ಗಡೆ ಯಾರೋ ತೋರಿಸ್ತೀವಿ. ಇದೇನು ಮೇಲ್ಗಡೆ ಯಾರೋ? ಇದರ ಅರ್ಥ ಏನು? ಕೆಳಗಡೆ ಯಾರೋ ತೋರಿಸಿದ್ರೆ ಪ್ರೆಸಿಪಿಟೇಟು ಅದು ರಿಯಾಕ್ಷನ್ ನಡೀತಾ ಇದ್ದಾಗ ಬಂದು ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ ಅಂತ ನಾವು ಹೇಳಿದ್ವಿ. ಇದು ಏನು ಮೇಲ್ಗಡೆ ಯಾರೋ? ಇದು ಗ್ಯಾಸು ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಅನಿಲ ರೂಪದಲ್ಲಿ ಎಲ್ಲ ಆಚೆಗೆ ಬರ್ತಾ ಇದೆ. ಇದಕ್ಕೆ ಟೆಕ್ನಿಕಲಿ ಕರೆಕ್ಟ್ ವರ್ಡ್ ಹೇಳ್ಬೇಕಂದ್ರೆ ಎಫರ್ವೆಸೆನ್ಸ್ ಅಂತ ಕರಿತೀವಿ. ಓಕೆ, ಎಫರ್ವೆಸೆನ್ಸ್ ಅನ್ನೋದು ನೀವು ಸ್ಪೆಲ್ಲಿಂಗ್ ಆಗಲಿ ಇದೆಲ್ಲಾನು ತುಂಬಾ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ಅನಿಲ ಆಗಿರೋದ್ರಿಂದ ಎಲ್ಲ ಬಿಡುಗಡೆ ಆಗ್ತಾ ಇದೆ, ಮೇಲ್ಗಡೆಗೆ ಆಚೆಗೆ ಬರ್ತಾ ಇದೆ. ಈ ಘನ ರೂಪದಲ್ಲಿ ಇರುವಂತ ಕ್ಯಾಲ್ಸಿಯಂ ಕಾರ್ಬೊನೇಟ್ ನೀರಲ್ಲಿ ಕರಗಲ್ಲ, ಅದು ಬಂದು ಕೆಳಗಡೆ ಕೂತ್ಕೋತಾ ಇದೆ ಅನ್ನೋದು ಗೊತ್ತಾಗ್ಬೇಕು. ಇನ್ನೂ ಇದೆ ಕೆಲವು. ಇದೇ CaCO3 ಇನ್ನೊಂದು ಉದಾಹರಣೆ ಕೊಡ್ತೀನಿ.
CaCO3 ಈ ತರ ಒಂದು ಟ್ರಯಾಂಗಲ್ ಬರೀತಾರೆ ಕೆಲವು ಕಡೆ. CaO + CO2. ಈ ಮೇಲ್ಗಡೆ ಆರೋ ಏನು ಅಂತ ನಾನು ಹೇಳ್ದೆ, ಈ ಕಾರ್ಬನ್ ಡೈಆಕ್ಸೈಡ್ ಆಚೆಗೆ ಬರ್ತಾ ಇದೆ ಅಂತ ಅರ್ಥ. ಬಟ್ ಇದೇನು ಆ ಮಧ್ಯದಲ್ಲಿ ಆ ಟ್ರಯಾಂಗಲ್ ಇದೆಯಲ್ಲ, ಅದೇನು ಅರ್ಥ? ಟ್ರಯಾಂಗಲ್ ಇದೆ ಅಂದ್ರೆ ಹೀಟ್ ನಾವು ಕೊಡ್ತಾ ಇದ್ದೀವಿ ಅಂತ ಅರ್ಥ. ಹೀಟ್ ಈಸ್ ಬೀಯಿಂಗ್, ಅಲ್ಲಿ ಏನು ಕ್ಯಾಲ್ಸಿಯಂ ಕಾರ್ಬೊನೇಟ್ ಇದೆಯೋ ನಾವು ಅದನ್ನ ಹೀಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಕೆಲವು ರಿಯಾಕ್ಷನ್ಸ್ ಅಲ್ಲಿ ಇನ್ನೊಂದು ಇದನ್ನೇ CaCO3 S ಮತ್ತೆ G ಅಂತ ಬರೀತಾರೆ. ಅಂದ್ರೆ S ಅಂದ್ರೆ ಸಾಲಿಡ್ ಇದೆ, ಕೊನೆಗೆ CO2 ಬಂದು ಕಾರ್ಬನ್ ಡೈಆಕ್ಸೈಡ್ ಅನಿಲ ರೂಪದಲ್ಲಿ ಗ್ಯಾಸ್ ಆಗಿ ಆಚೆಗೆ ಬರ್ತಾ ಇದೆ ಅಂತ. ಇನ್ನು ಕೆಲವು ಕಡೆ ಹೇಗೆ ಇರುತ್ತೆ ಗೊತ್ತಾ? NaOH AQ + HCl AQ gives NaCl + H2O ಅಂತ ಬರೀತಾರೆ. ಈ AQ ಅಂತ ಇದೆ ಅಂದ್ರೆ aqueous ಸೊಲ್ಯೂಷನ್, ಅಂದ್ರೆ NaOH ನ ನೀರಲ್ಲಿ ಕರಗಿಸಿ ನಾವು ಎರಡನ್ನು ರಿಯಾಕ್ಟ್ ಮಾಡ್ತಾ ಇದ್ದೀವಿ, ಅಥವಾ ಎರಡು ರಿಯಾಕ್ಟೆಂಟ್ಸ್ ನ ಒಟ್ಟಿಗೆ ತರ್ತಾ ಇದ್ದೀವಿ ಅಂತ. ಸೊ ಒಂದು ಕೆಮಿಕಲ್ ರಿಯಾಕ್ಷನ್ ನಾವು ಬರಿಬೇಕಾದ್ರೇನೆ ಅದರಲ್ಲಿ ಸುಮಾರು ವಿಷಯಗಳು ಅಡಗಿರುತ್ತೆ, ಸುಮಾರು ವಿಷಯಗಳು ನೀವು ಅಲ್ಲಿಂದ ಪಡಿಬೋದು. ಈ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಇನ್ನೊಂದು ಏನು ನಾವು ಮಾಹಿತಿ ಪಡಿಬೋದು ಅಂದ್ರೆ, ಒಂದು ರಿಯಾಕ್ಟೆಂಟ್ದು ಒಂದು ಮಾಲಿಕ್ಯೂಲ್ ತಗೊಂಡ್ರೆ ಈ ಒಂದು ಮಾಲಿಕ್ಯೂಲ್ ಜೊತೆಗೆ ಬೇರೆ ಎಷ್ಟು ಮಾಲಿಕ್ಯೂಲ್ ರಿಯಾಕ್ಟ್ ಮಾಡಬೇಕು ಅಥವಾ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಸಹ ನೀವು ಪಡಿಬೋದು. ಈಗ ಇಲ್ಲಿ ನೋಡಿ, NaOH + HCl ಅಂತ ಬರೆದಾಗ ಇಲ್ಲಿ ಒಂದು ಇದೆ ಅಂತ ಅರ್ಥ. ಮುಂದ್ಗಡೆ ಇಲ್ಲಿ ಒಂದಿದೆ, ಇಲ್ಲೂ ಒಂದಿದೆ. NaOH ಒಂದು ಮಾಲಿಕ್ಯೂಲು, HCl ಒಂದು ಮಾಲಿಕ್ಯೂಲ್ ರಿಯಾಕ್ಟ್ ಆಗಿದ್ರೆ ಒಂದು ಮಾಲಿಕ್ಯೂಲ್ NaOH, NaCl ಒಂದು ಮಾಲಿಕ್ಯೂಲ್ H2O ಬರ್ತಾ ಇದೆ. ಆದ್ರೆ ಕೆಲವು ಕಡೆ ಈ ರಿಯಾಕ್ಷನ್ ಇಷ್ಟು ಈಸಿ ಇಲ್ಲ. ಇದೇ ಉದಾಹರಣೆಗೆ NaOH ಇದೆ ಅನ್ಕೊಳ್ಳೋಣ, ಅದು H2SO4 ಜೊತೆಗೆ ರಿಯಾಕ್ಟ್ ಆಗಿದ್ರೆ ಬರುವಂಥದ್ದು ಸೋಡಿಯಂ ಸಲ್ಫೇಟ್ Na2SO4 + H2O ಅಂತ ಬಂದಿದೆ ಅಂತ. ಇಲ್ಲಿ ನೋಡಿ, ನಾವು ಹಿಂದೆ ಹೇಳಿದೀವಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ರಿಯಾಕ್ಟೆಂಟ್ ಸೈಡ್ ಎಷ್ಟಿದೆಯೋ ಪ್ರಾಡಕ್ಟ್ ಸೈಡು ಅಷ್ಟೇ ಇರಬೇಕು. ಈಗ ಉದಾಹರಣೆಗೆ ರಿಯಾಕ್ಟೆಂಟ್ ಸೈಡಲ್ಲಿ ಸೋಡಿಯಂ ಎಷ್ಟಿದೆ, Na ಎಷ್ಟಿದೆ ಅಂದ್ರೆ ಒಂದೇ ಇದೆ. ಆದರೆ ಪ್ರಾಡಕ್ಟ್ ಸೈಡ್ ಬರೋಷ್ಟೊತ್ತಿಗೆ ಎರಡಾಗೋಯ್ತು. ಸೊ ನಾವು ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ಇದನ್ನೇ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ಸ್ ಆರ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ನಾವು ಬರೀತೀವಿ. ಈ ಕೆಮಿಕಲ್ ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡೋದು ಅಂದ್ರೆ ಏನು? ತಕ್ಕಡಿ ತೂಗಬೇಕು. ಈ ಲೆಫ್ಟ್ ಸೈಡ್ ಎಷ್ಟು ತೂಕ ಇದೆಯೋ, ಲೆಫ್ಟ್ ಸೈಡ್ ಎಷ್ಟು ಆಟಮ್ಸ್ ಇದೆಯೋ, ರೈಟ್ ಸೈಡನ್ನು ಸೇಮ್ ಬರಬೇಕು. ಸೊ ಈಗ ಇದನ್ನ ಸಿಂಪಲ್ ಆಗಿ ನಾನು ಇಲ್ಲಿ ಒಂದು 2 ಅಂತ ಸೇರಿಸಿದ್ದೀನಿ ಅಂತ ಅನ್ಕೊಳ್ಳೋಣ. 2 NaOH ಅಂತ ಬರೆದ್ಬಿಟ್ಟಿದ್ರೆ ಸೋಡಿಯಂದು ಎಷ್ಟಾಯ್ತು? ಈಗ ಲೆಫ್ಟ್ ಸೈಡ್ 2 ಇದೆ, ರೈಟ್ ಸೈಡ್ ಸೋಡಿಯಂದು ಎಷ್ಟಿದೆ? 2 ಇದೆ, ಸರಿ ಹೋಯ್ತು. ಸಲ್ಫರ್ ಲೆಫ್ಟ್ ಸೈಡ್ ಎಷ್ಟಿದೆ? ಎಸ್ ಒಂದೇ ಇದೆ. ರೈಟ್ ಸೈಡ್ ಸಲ್ಫರ್ ಎಷ್ಟಿದೆ? ಅದು ಒಂದೇ ಇದೆ. ಆಯ್ತಾ? ಆಕ್ಸಿಜನ್ ನೋಡಿ, ಇಲ್ಲಿ 2 ಇದೆ ಆಕ್ಸಿಜನ್, ಇಲ್ಲಿ 4 ಇದೆ, ಇಲ್ಲಿ 2, ಇಲ್ಲಿ 4, 6 ಆಕ್ಸಿಜನ್ ಆಟಮ್ಸ್ ಇದೆ. ರೈಟ್ ಸೈಡ್ಗೆ ಬರೋಣ. ರೈಟ್ ಸೈಡಲ್ಲಿ ಇಲ್ಲಿ 4 ಇದೆ, ಬಟ್ ಇಲ್ಲಿ ಒಂದೇ ಇದೆ. ಸೊ ಆವಾಗ ನೀವೇನು ಮಾಡಬೇಕಿತ್ತು? ಇಲ್ಲಿ 2H2O ಅಂತ ನಾವು ಮಾಡಿದರೆ ಈಗ ನೋಡಿ ಸರಿ ಹೋಗುತ್ತಾ ಅಂತ ಆಕ್ಸಿಜನ್ ಬ್ಯಾಲೆನ್ಸ್ ಆಯಿತು. ಕೊನೆಗೆ ನಾವು ಇಲ್ಲಿವರೆಗೆ ಚೆಕ್ ಮಾಡದೇ ಇರೋದೇನು? ಹೈಡ್ರೋಜನ್. ಒಂದು ಹೈಡ್ರೋಜನ್ ನೋಡಿ, ಲೆಫ್ಟ್ ಸೈಡಲ್ಲಿ 2 NaOH 2 ಹೈಡ್ರೋಜನ್ ಇದೆ, ಆಮೇಲೆ H2SO4 ಅಲ್ಲಿ 2 ಹೈಡ್ರೋಜನ್ ಇದೆ, ಒಟ್ಟು 4 ಹೈಡ್ರೋಜನ್ ಇದೆ. ರೈಟ್ ಸೈಡಲ್ಲಿ
H2O ಅಲ್ಲಿ ಮಾತ್ರ ಇದೆ, ಅಲ್ಲಿ 2H2 ಅಂತ ಹೇಳ್ತಾ ಇರೋದ್ರಿಂದ 2 ಇಂಟು H2 ಅಲ್ಲಿ 2, ಒಟ್ಟು 4 ಹೈಡ್ರೋಜನ್ ಇದೆ. ಸೊ ಈ ಬ್ಯಾಲೆನ್ಸಿಂಗ್ ಅನ್ನೋದು ಹೇಗೆ ಮಾಡಬೇಕು ಅಂದ್ರೆ ಒಂಥರ ಹಿಟ್ ಅಂಡ್ ಟ್ರಯಲ್ ಮೆಥಡ್ ಮಾಡ್ತಾ ಮಾಡ್ತಾ ಆಗಬಹುದು ಅನ್ಕೊಂಡು. ಇನ್ನೊಂದು ನೀವು ಟ್ರೈ ಮಾಡಿ ಈಗ, CH4 ಮೀಥೇನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ H2O ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಸೊ ಇದು ಬ್ಯಾಲೆನ್ಸ್ ಮಾಡೋದಂದ್ರೆ ಏನ್ ಮಾಡಬೇಕು, ಲೆಫ್ಟ್ ಸೈಡು ಎಷ್ಟು ಕಾರ್ಬನ್ ಇದೆಯೋ ರೈಟ್ ಸೈಡು ಅಷ್ಟೇ ಕಾರ್ಬನ್ ಬರಬೇಕು, ಲೆಫ್ಟ್ ಸೈಡ್ ಎಷ್ಟು ಹೈಡ್ರೋಜನ್ ಇದೆಯೋ ರೈಟ್ ಸೈಡು ಅಷ್ಟೇ ಹೈಡ್ರೋಜನ್ ಇರಬೇಕು, ಲೆಫ್ಟ್ ಸೈಡ್ ಎಷ್ಟು ಆಕ್ಸಿಜನ್ ಇದೆಯೋ ರೈಟ್ ಸೈಡು ಅಷ್ಟೇ ಆಕ್ಸಿಜನ್ ಇರುವಂತೆ ಮೂರೂ ಚೆಕ್ ಮಾಡಬೇಕು, ಎಲ್ಲ ಎಲಿಮೆಂಟ್ಸು ಸಹ ಚೆಕ್ ಮಾಡಬೇಕು. ಸೊ ಇದನ್ನ ಬ್ಯಾಲೆನ್ಸ್ ಮಾಡಿ. ಈಗ ಒಂದನ್ನ ಮೆಸೇಜ್ ಹಾಕಿದ್ದಾರೆ, ಕಾರ್ಬನ್ ಸರಿ ಇದೆ ಸರ್, ಎರಡು ಕಡೆನೂ ಒಂದೊಂದೇ ಇದೆ, ಕರೆಕ್ಟ್. ಹೈಡ್ರೋಜನ್ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಹೈಡ್ರೋಜನ್ ಎಷ್ಟಿದೆ, ಲೆಫ್ಟ್ ಸೈಡ್ ಅಲ್ಲಿ ಹೈಡ್ರೋಜನ್ ನೋಡಿ 4 ಇದೆ, ರೈಟ್ ಸೈಡ್ ಬಂದಾಗ 2 ಇದೆ. 2 ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ, ಈಗ H2O ನಾನು 2 ಮಾಡಿದ್ರೆ ಈಗ ಹೈಡ್ರೋಜನ್ ಎಷ್ಟಾಯ್ತು, 4 ಆಯ್ತು. ಸೊ ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು. ಓಕೆ, ಬಟ್ ಆಕ್ಸಿಜನ್ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಆಕ್ಸಿಜನ್ ಎಷ್ಟಿದೆ, 2 ಇದೆ, ರೈಟ್ ಸೈಡ್ ಅಲ್ಲಿ ಆಕ್ಸಿಜನ್ ಎಷ್ಟಿದೆ, 4 ಇದೆ. CO2 ಅಲ್ಲಿ 2 ಇದೆ, H2O 2H2O ಆಗಿರೋದ್ರಿಂದ ಅಲ್ಲಿ 2 ಇದೆ, ಒಟ್ಟು 4 ಇದೆ. ಸೊ ಯಾವ ಕಡೆ ಕಮ್ಮಿ ಇದೆ, ಈಗ ಲೆಫ್ಟ್ ಸೈಡ್ ಅಲ್ಲಿ ಕಮ್ಮಿ ಇದೆ. ಸೊ ಇದನ್ನ ನಾನು 2O2 ಅಂತ ಬರೆದಿದ್ರೆ ಈಕ್ವೇಶನ್ ಬ್ಯಾಲೆನ್ಸ್ ಆಯ್ತು. ಇನ್ನೊಂದು ಉದಾಹರಣೆ, ಐರನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ Fe2O3 ಪ್ರೊಡ್ಯೂಸ್ ಮಾಡಬೇಕು, ಫೆರ್ರಿಕ್ ಆಕ್ಸೈಡ್ ಅಂತ ಕರಿತೀವಿ. ಲೆಫ್ಟ್ ಸೈಡ್ ಅಲ್ಲಿ 2 ಐರನ್ ಬೇಕು ಅಂತ ಹಾಕಿದ್ದಾರೆ. ಆಯ್ತು, ಹಾಕಿ. ನಾನು ಇಲ್ಲಿ ನೀವೇನೇನು ಹೇಳ್ತಾ ಇರ್ತೀರೋ ಎಲ್ಲ ಇಲ್ಲಿ ಕೆಳಗಡೆ ಬರಿತೀನಿ. 2Fe ಮಾಡೋಣ, 2Fe ಬರೆದ್ರೆ Fe2O3ಗೆ ಬ್ಯಾಲೆನ್ಸ್ ಆಯ್ತು. ಆಕ್ಸಿಜನ್ ಏನಾಯ್ತು, ಈಗ ಆಕ್ಸಿಜನ್ ಏನಾಯ್ತು, ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತಾ? ಲೆಫ್ಟ್ ಸೈಡ್ ಅಲ್ಲಿ 2 ಆಕ್ಸಿಜನ್ ಇದೆ, ರೈಟ್ ಸೈಡ್ ಅಲ್ಲಿ 3 ಆಕ್ಸಿಜನ್ ಇದೆ. ಈಗ ಏನ್ ಮಾಡೋದು, ಹಾ, ಸೊ 6 ಆಕ್ಸಿಜನ್ ಮಾಡೋಣ ಅಂತ. ಸರಿ ಆಯ್ತು. ಈಗ 2, 3ನ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ ಅಲ್ವೇ? ಸೊ ನೀವೇನಾದ್ರೂ 2 ಇರೋ ಕಡೆ 3ಇಂದ ನೀವು LCM ಮಾಡ್ತೀರಿ ಅಲ್ವಾ? 2ಕ್ಕೂ 3ಕ್ಕೂ LCM ಏನು, 6, ಕರೆಕ್ಟಾ? 2 ಇರೋ ಕಡೆ 3ಇಂದ ಮಲ್ಟಿಪ್ಲೈ ಮಾಡ್ತೀರಾ, 3 ಇರೋ ಕಡೆ 2ರಿಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ನಾನು LCM ಈಗ ಲೆಕ್ಕ ಹಾಕಿದ್ರೆ 2Fe ಪ್ಲಸ್ 3O2 ಪ್ಲಸ್ 2Fe2O3 ಅಂತ ಬರ್ದಿದ್ದೀನಿ ಅನ್ಕೊಳ್ಳ. ಈಗ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತಾ? 3 ಮತ್ತೆ 2 ಆಕ್ಸಿಜನ್ 6 ಆಕ್ಸಿಜನ್ ಆಯ್ತು. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲೂ 6 ಆಕ್ಸಿಜನ್ ಆಯ್ತು. ಈಗ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಆದ್ರೆ ನಾವು ಆಕ್ಸಿಜನ್ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಮತ್ತೆ ಐರನ್ ಬ್ಯಾಲೆನ್ಸ್ ತಪ್ಪೋಗಿದೆ ನೋಡಿ. ಐರನ್ ಮೊದಲು 2 ಇತ್ತು 2 ಕಡೆನೂ, ಈಗ ಒಂದ್ ಕಡೆ 2 ಒಂದ್ ಕಡೆ 4 ಇದೆ. ಸೊ ಈಗ ನಾನೇನ್ ಮಾಡ್ಬೇಕು, ಈ 2ನ್ನ ತೆಗೆದ್ಬಿಟ್ಟು ಅದನ್ನ ನಾನು 4 ಮಾಡ್ಬೇಕು. ಸೊ ಇದನ್ನ 4Fe ಅಂತ ಬರೆದ್ರೆ ಈಗ ಬ್ಯಾಲೆನ್ಸ್ ಆಯ್ತಾ ನೋಡಿ. 4Fe ಪ್ಲಸ್ 3O2 ವಿಲ್ ಗಿವ್ 2Fe2O3 ಆಯ್ತಾ? ಇದು ಬ್ಯಾಲೆನ್ಸ್ ಆಯ್ತು ನೋಡಿ. 4Fe 3O2 ಮತ್ತೆ 2Fe2O3. ಈ ತರ ಹಲವಾರು ರಿಯಾಕ್ಷನ್ಗಳು ನಿಮಗೆ ಕೊಡ್ತಾ ಇದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ತಾ 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 ನಿಮಗೆ ಪ್ರಾಕ್ಟೀಸ್ ಚೆನ್ನಾಗಿ ಆಗುತ್ತೆ. ಸೊ
ನಾನು ಒಂದು 4-5 ರಿಯಾಕ್ಷನ್ಗಳು ಈಗ ಇಲ್ಲಿ ಬರಿತೀನಿ. ಬರೆದಿರೋದನ್ನ ನೀವು ಹೋಮ್ವರ್ಕ್ ಥರ ತಗೋಬಹುದು. ಒಂದು, ನೀವು ಈಥೇನ್ ಅಥವಾ ಬ್ಯೂಟೇನ್ ಬಗ್ಗೆ ಕೇಳಿರ್ತೀರಿ. ಮನೆಯಲ್ಲಿ ಗ್ಯಾಸ್ ಸಿಲಿಂಡ್ರಲ್ಲಿ ಇರುವಂಥದ್ದು ಬ್ಯೂಟೇನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, LPG ಅಲ್ಲಿರೋದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಂತ. ಸೊ ಬ್ಯೂಟೇನ್ ಅಂದರೆ C4H10 ಪ್ಲಸ್ ಆಕ್ಸಿಜನ್ O2 will give rise to ಕಾರ್ಬನ್ ಡೈಆಕ್ಸೈಡ್ CO2 ಪ್ಲಸ್ H2O. ಇದನ್ನ ಬ್ಯಾಲೆನ್ಸ್ ಮಾಡಿ. ಎರಡನೇದು Fe2O3 ಫೆರ್ರಿಕ್ ಆಕ್ಸೈಡ್ ಈಗಷ್ಟೇ ನಾವು ನೋಡಿದ್ವಿ, ಪ್ಲಸ್ H2SO4 ಅಂದರೆ ಸಲ್ಫ್ಯೂರಿಕ್ ಆಸಿಡ್ will give rise to Fe2SO4 taken thrice plus H2O. ಇದು ಒಂಥರ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬಗ್ಗೆ, ರೈಟ್? ನೀವು ಇದನ್ನು ಬ್ಯಾಲೆನ್ಸ್ ಮಾಡ್ಬೋದು. ನೆಕ್ಸ್ಟ್, ಇನ್ನು ಕೆಲವು ರಿಯಾಕ್ಷನ್ಸ್ ಇರ್ತವೆ. ನಾವು ಟೈಪ್ಸ್ ಆಫ್ ರಿಯಾಕ್ಷನ್ಸ್ ನೆಕ್ಸ್ಟ್ ಪಾರ್ಟಲ್ಲಿ ಈ ಕ್ಲಾಸ್ ಮುಗಿದ ಮೇಲೆ ಅದ್ರ ಬಗ್ಗೆನೂ ಒಂದು ರೌಂಡ್ ಚರ್ಚೆ ಮಾಡ್ತೀವಿ. ಇನ್ನೊಂದು, ನೀವು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಬಗ್ಗೆ ಓದಿರ್ತೀರಿ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂದರೆ ಅದನ್ನು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರೀತಾರೆ. ಪರ್ಪಲ್ ಕಲರಲ್ಲಿ ಇರುತ್ತೆ, ಎಲ್ಲ ಕೆಮಿಸ್ಟ್ರಿ ಲ್ಯಾಬಲ್ಲೂ ನೋಡಿರ್ತೀರ. ಅದನ್ನು ಬಳಸುವಂಥ ಒಂದು ರಿಯಾಕ್ಷನ್ ನೋಡೋಣ. KMnO4 plus H2SO4 plus FeSO4 will give rise to K2SO4 plus MnSO4 plus Fe2SO4 ಓಕೆ. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಈ ರಿಯಾಕ್ಷನ್ ನೋಡಕ್ ತುಂಬಾ ಉದ್ದ ಇದೆ ಅಂತ ಅನ್ಸ್ಬೋದು, ಬಟ್ ಸಿಂಪಲ್ ಆಗಿ ಒಂದೊಂದು ಎಲಿಮೆಂಟ್ನ ಒಂದು ಕಡೆಯಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ಅದು ಬ್ಯಾಲೆನ್ಸ್ ಮಾಡಬಹುದು. ತುಂಬಾ ಕಷ್ಟ ಏನೂ ಇಲ್ಲ. ಸೊ ರಿಯಾಕ್ಷನ್ ಇಲ್ಲಿ ಈಕ್ವೇಶನ್ ನೋಡಕ್ ಇಷ್ಟು ಉದ್ದ ಇದೆಯಲ್ಲ ಅಂತ ಹೆದರ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಒಂದೊಂದಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಬನ್ನಿ. ಇನ್ ಕೇಸ್ ನಿಮಗೆ ಅದು ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೌಟ್ ಕ್ಲಾರಿಫಿಕೇಶನ್ ಸೆಷನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಕೊನೆಯದು ಎಕ್ಸಸೈಸ್ ಮನೆಯಲ್ಲಿ ಮಾಡ್ಕೊಂಡು ಬರೋಕ್ಕೆ. H3PO4 ಅಂದರೆ ಫಾಸ್ಫಾರಿಕ್ ಆಸಿಡ್ ಅಂತ ಕರಿತೀವಿ. ಫಾಸ್ಫರಸ್ ಇರುವಂಥದ್ದು ಪ್ಲಸ್ NaOH will give rise to Na3PO4 ಸೋಡಿಯಂ ಫಾಸ್ಫೇಟ್ ಪ್ಲಸ್ H2O. ಈ 4 ರಿಯಾಕ್ಷನ್ಗಳನ್ನು ನೀವು ಬ್ಯಾಲೆನ್ಸ್ ಮಾಡೋದು ಪ್ರಾಕ್ಟೀಸ್ ಮಾಡಿ. ನಾನು ಹೇಳ್ದಂಗೆ ಇದಕ್ಕೆ ತುಂಬ ಕಷ್ಟ ಏನಿಲ್ಲ. ಒಂದೊಂದು ಎಲಿಮೆಂಟ್ನು 2 ಕಡೆ ಬ್ಯಾಲೆನ್ಸ್ ಮಾಡಬೇಕು. ನಾವು ಯಾವುದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ಹಿಂದೆ ಯಾವ ಎಲಿಮೆಂಟನ್ನು ಆಲ್ರೆಡಿ ಬ್ಯಾಲೆನ್ಸ್ ಮಾಡಿದ್ಯೋ ಅದನ್ನು ಒಂದ್ಸತಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಇಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಇಂದ ನಿಮಗೆ ಪರಿಚಯ ಆಗಿದೆ. ಕೆಮಿಕಲ್ ಚೇಂಜ್ ಅಂದರೆ ಏನು ಅಂತ ಪರಿಚಯ ಆಗಿದೆ. ಒಂದು ಕೆಮಿಕಲ್ ಚೇಂಜ್ನ ಒಂದು ರಿಯಾಕ್ಷನ್ ಆಗಿರೋ ಅಂಥದನ್ನ ಒಂದು ಈಕ್ವೇಶನ್ ಥರ ಬರೆದು ತೋರಿಸ್ತಾ ಇದ್ದೀವಿ ನಾವಿಲ್ಲಿ. ಈಕ್ವೇಶನ್ ಅಂದರೆ ರಿಯಾಕ್ಟೆಂಟ್ಸ್ ಇರುತ್ತೆ, ಪ್ರಾಡಕ್ಟ್ಸ್ ಇರುತ್ತೆ. ಆ ರಿಯಾಕ್ಟೆಂಟ್ಸ್ ಅಲ್ಲಿ ನಾವು ಕೆಮಿಕಲ್ ಫಾರ್ಮುಲಾಸ್ನ ಹೇಗೆ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಿಮಗೆ ಈ ಕ್ಲಾಸಲ್ಲಿ ಪರಿಚಯ ಆಗಿದೆ. ಈಗ ಒಂದು 5 ನಿಮಿಷ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಈ ಏನೇನು ರಿಯಾಕ್ಷನ್ಸು ನಾವು ಸುತ್ತಮುತ್ತ ನೋಡ್ತೀವೋ ಆ ರಿಯಾಕ್ಷನ್ಸ್ ಅಲ್ಲಿ ಏನಾದರೂ ವಿಶೇಷವಾಗಿ ಕೆಲವು ವೆರೈಟಿಗಳಿದೆಯಾ, ಆ ವೆರೈಟಿಗಳಿದ್ರೆ ಯಾವುದು, ಹೇಗೆ ಅದನ್ನು ಕಂಡುಹಿಡಿಯಬಹುದು ಅನ್ನೋದನ್ನ ಕೆಲವು ಹೆಸರುಗಳು ಮತ್ತೆ ಅದಕ್ಕೆ ಕೆಲವು ಉದಾಹರಣೆಗಳ ಮುಖಾಂತರ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ.